ನಿಮಗೇನಾದರೂ ಕೊಡುಗೆಯನ್ನು ನಾನು ಕೊಡ್ತೇನೆ. ನಿನ್ನ ಮಗನಿಗೆ ಅನುರೂಪಳಾದ ಅನುಯೋಜ್ಯಳಾದ ಕನ್ಯೆಯನ್ನು ಖರ್ಚು ಸಮೇತ ನಾನೇ ಭರಿಸಿ ಒಳ್ಳೆಯ ದಿನ ಮುಹೂರ್ತದಲ್ಲಿ ಇದೇ ಕರಿಮಣಿಯನ್ನು ನಿನ್ನ ಮಗನ ಕೈಯಲ್ಲೇ ಅವಳ ಕೊರಳಿಗೆ ಕಟ್ಟುವಂತೆ ನಾ ಮಾಡ್ತೇನೆ. ನನ್ನ ಮಗನಿಗೆ ಮದುವೆ ಆದ್ರೆ ಆಯ್ತು, ಹೌದಲ್ಲ? ಏನಾದ್ರೂ ಈಗಾಗಲೇ ಈ ಮದುವೆಗೆ ನೀವು ವೆಚ್ಚ ಮಾಡಿದ್ದು ಉಂಟು ಅಂತ ಇದ್ರೆ ಅದು ಎಷ್ಟು ಅಂತ ಭಂಡಾರಿಗಳಲ್ಲಿ ಹೇಳಿ ಅದನ್ನು ಪೂರ್ಣ ಭರಿಸ್ತಾರೆ. ಕರಿಮಣಿ ತೆಗೆದಿಡ್ಲ ನಾನು ಚೂಡುಮಣಿ ಮದುವೆ ಆಗ ಕೈಯಲ್ಲಿಟ್ಕೊ. ನಿನ್ನ ಸವಿ ನೆನಪಿಗೆ ಏನು ಬಿಟ್ಟೋಗ್ಬೇಡ, ಅಲ್ಲಿ ಕೊಡು. ಬಾ ಬಾ ಬಾ, ನಿನಗೆ ಮದುವೆ ಉಂಟಾಯ್ತಾ? ಸವಿ ನೆನಪಿಗೆ ಹೋಗು. ಸಂಸಾರದಲ್ಲಿ ಸಂತಾನವನ್ನು ಪಡೆಯುವುದು ಸತ್ಕೀರ್ತಿಯನ್ನು ಸಂಪಾದಿಸುವುದಕ್ಕೆ. ಪಡೆದ ತಂದೆಯೇ ಮಗನ ಬದುಕಿನ ಶೈಲಿಯಿಂದ ತಲೆ ತಗ್ಗಿಸುವಂತಹ ಒಂದು ಪ್ರಕರಣ ಬರ್ತದೆ ಅಂತ ಇದ್ರೆ ಅವನನ್ನು ಆನಂದಕ್ಕೆ ಕಾರಣನಾದಂತಹ ನಂದನಾಥ ಯಾವ ಕಾಲಕ್ಕೂ ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಇನವಂಶ ಎನ್ನುವ ವಿಶಾಲವಾದ ವೃಕ್ಷದಲ್ಲಿ ಅದನ್ನು ಸಾಯಿಸುವುದಕ್ಕಾಗಿ ಹುಟ್ಟಿದಂತಹ ಬಂದಡಿಕೆಯ ಹಾಗೆ ನನ್ನ ಬದುಕಿನಲ್ಲಿ ನನಗೆ ಮಗನ ರೂಪದಲ್ಲಿ ಬಂದಿಯಲ್ಲ ನೀನು. ಇಟ್ಟು ಮಂದಿಗಳು ರಾಜಚಾಮುಡಿಯಲ್ಲಿ ನಿಂತು ನಿಮ್ಮ ಮಗ ಮಾಡಿದ ನಿಮ್ಮ ಮಗನ ಅವ್ಯವಹಾರದಿಂದ ನಾವು ಕಳ್ಕೊಳ್ಳುವ ಹಾಗಾಯಿತು, ನಿಮ್ಮ ಮಗನ ದುರ್ಬುದ್ಧಿಯಿಂದ ನಾವು ನಷ್ಟವನ್ನು ಅನುಭವಿಸುವ ಹಾಗಾಯಿತು. ಸಾಕೇತ ಸಾಮ್ರಾಜ್ಯದಲ್ಲಿ ಗುಣಪಾಲನಾಗಿ ಧರ್ಮಜ್ಞನಾಗಿ ರಾಜಋಷಿಯಾಗಿ ಬದುಕಿದಂತಹ ನಿಬಂಧನನಿಗೆ ಒಂದು ಕರಿಕಲೆಯನ್ನು ಒದಗಿಸುವಲ್ಲಿ ನಿನ್ನದ್ದಾದಂತಹ ಹೆಚ್ಚಿನ ಬುದ್ಧಿಯೇ ಮಾರಕವಾಯಿತು ಅಂತಾದರೆ ಇದನ್ನು ನಾನು ಸಹಿಸುವುದಕ್ಕೆ ಸಾಧ್ಯವೇನು? ನೀನು ನನಗೆ ಮಗನಲ್ಲ, ನನ್ನ ಜನ್ಮ ಜನ್ಮಾಂತರ್ಯದ ಶತ್ರು. ನನ್ನದ್ದಾದಂತಹ ಕೀರ್ತಿಯ ಗೋಪುರಕ್ಕೆ ಮುಸುಕಿದಂತಹ ಕಾವಳ ನೀನು. ನನ್ನ ಔನ್ನತಿಕೆಯನ್ನು ಸಿಡಿಲ ಮರೆಯಾಗಿ ಮುರಿಯುವುದಕ್ಕೆ ಒಡೆಯುವುದಕ್ಕೆ ಬಂದಂತಹ ದುಷ್ಟ ಕೃತ್ಯವು ನೀನು. ಆದದ್ದರಿಂದ ನಿನಗೆ ಶಿಕ್ಷೆಯನ್ನು ಮಾಡಿದ ನೀನು ಯಾವ ಕಾಲಕ್ಕೂ ಈ ಆಸ್ಥಾನದಲ್ಲಿ ಇರಕೂಡದು. ನನ್ನ ಸಂಬಂಧದ ನೆರಳಿನ ಅಡಿಯಲ್ಲಿ ಉಳಿಯಕೂಡದು. ಮಗನಿಗೊಂದು ಪ್ರಜೆಗೊಂದು ನ್ಯಾಯವನ್ನು ಹೇಳುವುದಕ್ಕೆ ನಾನಲ್ವೋ? ಪವಿತ್ರವಾಗಿರುವಂತಹ ಸೂರ್ಯವಂಶದಲ್ಲಿ ಜನ್ಮಕ್ಕೆ ಬಂದವನಾರು. ಅಗಣಿತ ಚಕ್ರವರ್ತಿಗಳು ಆಳಿ ಬಾಳಿ ಬದುಕಿದಂತಹ ಪುಣ್ಯಭೂಮಿ ಇದು. ನಿನಗೆ ಶಿಕ್ಷೆ ಉಂಟೇ ಉಂಟು. 12 ವರ್ಷಗಳ ಕಾಲ ಒಬ್ಬಾತ ವ್ಯಕ್ತಿ ನಿಜವಾದಂತಹ ವಿಳಾಸವನ್ನು ಬಿಟ್ಟು ಉಳಿದ ಅಂತ ಇದ್ರೆ ಅವ ಸತ್ತ ಲೆಕ್ಕಕ್ಕೆ ಸರಿ. ಆದದ್ದರಿಂದ 12 ವರ್ಷದ ಕಠಿಣವಾದಂತಹ ಶಿಕ್ಷೆಯನ್ನು ನೀನು ಅನುಭವಿಸಬೇಕಾದದ್ದು ಎಲ್ಲಿ ಕೇಳಿದೆಯಾ? ಹೊಲಗೇರಿಯಲ್ಲಿ, ಅದ ಚಾಂಡಾಲನ ಬದುಕುವಂತಹ ಕೇರಿಯಲ್ಲಿ 12 ವರ್ಷಗಳನ್ನು ನೀನು ಅಪರಾಧಿಯಾಗಿ ಶಿಕ್ಷಾರೂಪದಿಂದ ಸತ್ಯ ಮೀರಿದುದಿಲ್ಲ, ಸತ್ಯ ಮೀರಿದುದಿಲ್ಲ,
ನಡೆಯೊಳಗೆ ವಿಧಿ ಬರೆದ ಬಲೆಯೊಳು ಬಿತ್ತು ಕೇಸರಿಗಿತ್ತು ಮುದವಿನಗಿ ಪತ್ತನವನ ಪೋಗುವೆ ಅವಧಿಯದು ಮುಗಿಯಲಿಕ್ಕೆ ಕರವಿರೆ ಮತ್ತೆ ನೇಗದುಳೊಮ್ಮೆ ಕರವಿರೆ ಮಗನಿದು ಪತ್ತನವನ ಪೋಗುವೆ ಅವಧಿಯದು ಮುಗಿಯಲಿಕ್ಕೆ ಕರವಿರೆ ಮತ್ತೆ ನೇಗದುಳೊಮ್ಮೆ ಮಗನಿಂದು ಮಗನಿಂದು ಕರವಿರೆ ಜನಕ ಸತ್ಯ ಮೀರಿದುದಿಲ್ಲ ಆತ ಬಿಲ್ಲ ತಲೇಸು ತಿರುವಿನೋ ಜನಕ, ರಾಜದಂಡವನ್ನು ಕೈಯಲ್ಲಿ ಹಿಡಿದು ನ್ಯಾಯಪೀಠವನ್ನು ಅಲಂಕರಿಸಿದ ನ್ಯಾಯಮೂರ್ತಿಗಳು ನೀವು. ಸಂಬಂಧದಲ್ಲಿ ಮಗನಿಗೆ ತಂದೆಯಾದರೂ ಸಮಸ್ತ ಪ್ರಜಾ ಪರಿವಾರದವರಿಗೆ ಅರಸನಾಗಿ ಕಾಣಿಸಿಕೊಂಡವರು ನೀವು. ಇಂದಿನ ದಿನ ಈ ಸಭಾಸ್ಥಾನದಲ್ಲಿ ನೀವು ಕೈಗೊಂಡಂತಹ ನಿರ್ಧಾರದಿಂದ ನಿಮ್ಮ ಮಗನಿಗೆ ಬೇಸರಾಗಿದೆ ಅಂತ ಭಾವಿಸಿದಿರಾ? ಇಲ್ಲಪ್ಪ, ನಿಮ್ಮನ್ನು ತಂದೆಯಾಗಿ ಪಡೆದಂತಹ ನನ್ನ ಜನ್ಮ ಅದು ಸಾರ್ಥಕತೆ ಹೊಂದಿತು ಅಂತ ನಾನು ಭಾವಿಸ್ತಾ ಇದ್ದೇನಪ್ಪ. ಒಬ್ಬ ಮನುಷ್ಯನಿಗೆ 7 ಜನ್ಮ ಉಂಟಂತೆ. ಒಂದು ವೇಳೆ ಅಂಥದ್ದೇ ಪ್ರಾಪ್ತಿಯಾಗುವುದೇ ಸತ್ಯ ಅಂತ ಆದರೆ ಆ 7 ಜನ್ಮದಲ್ಲಿಯೂ ನನಗೆ ನೀವೇ ತಂದೆಯಾಗಬೇಕಪ್ಪ. ನಿಮಗೆ ನಾನೇ ಮಗನಾಗಿ ಹುಟ್ಟಬೇಕು. ಒಬ್ಬ ಯುವರಾಜನಾಗಿ ನಾನು ನಿಮ್ಮ ಎದುರಿಗೆ ನಿಂತಿದ್ರು ಪ್ರಜಾ ಪರಿವಾರದವರ ಮುಖದಲ್ಲಿ ಅಪರಾಧಿಯ ಸ್ಥಾನದಲ್ಲಿ ನಿಂತವನಿದ್ದೇನೆ ನಾನು. ಮಗನೆನ್ನುವ ವ್ಯಾಮೋಹದ ಬಂಧನವನ್ನು ಬಿಡಿಸಿ ಒಬ್ಬ ಚಕ್ರವರ್ತಿಯಾಗಿ, ಒಬ್ಬ ಅರಸನಾಗಿ, ಒಬ್ಬ ಪ್ರಜೆ ತಪ್ಪು ಮಾಡಿದ ಅಂತಾದರೆ ಯಾವ ಶಿಕ್ಷೆಯನ್ನು ಯಾವ ರೀತಿಯಾಗಿ ವಿಧಿಸಬೇಕು, ಅದನ್ನು ಯಾವ ನಿರ್ಬಂಧವೂ ಇಲ್ಲದೆ ನೀವು ಈ ಆಸ್ಥಾನದಲ್ಲಿ ವಿಧಿಸ್ತೀರಿ ಅಂತಾದರೆ ನನಗೆ ಶಿಕ್ಷೆ ಆದರೆ ಏನು? ಪ್ರಪಂಚವೇ ನಿಮ್ಮನ್ನು ಕೊಂಡಾಡುವಂತಹ ನಿರ್ಧಾರಪ್ಪ ಇದು. ಎಲ್ಲಿ ನಿಂತು ನನಗೆ ಬೇಸರ ಇಲ್ಲ. ಅಪರಾಧಿ ಮಾಡಿದರೆ ಯಾರು ಅಪರಾಧಿಯೇ. ತಕ್ಕ ಶಿಕ್ಷೆಯನ್ನು ನೀವು ಕೊಡಬೇಕು, ಅವ ಪಡೆಯಬೇಕು, ಅವ ಅನುಭವಿಸಬೇಕು. ಧನ್ಯನಾದೆ, ಸಾರ್ಥಕ ಆಯಿತು ನನ್ನ ಬದುಕು. ಆದರೆ ಒಂದಪ್ಪ, ಒಂದು ಮಾತು ನೀವು ಹೇಳಿದ್ದೀರಿ. 12 ವರ್ಷ ಚಾಂಡಾಲನ ಕೇರಿಯ ವಾಸ. ಸಂತೋಷದಿಂದ ಆ ಪಟ್ಟಣವನ್ನು ಪ್ರವೇಶ ಮಾಡ್ತೇನೆ. 12 ವರ್ಷ ಅದೇ ಕೇರಿಯಲ್ಲಿ ನಾನು ಜೀವನ ಮಾಡ್ತೇನೆ. ನೀವು ವಿಧಿಸಿದಂತಹ ಶಿಕ್ಷೆಯ ಪ್ರಕಾರವೇ ಆ ಶಿಕ್ಷೆಯನ್ನು ಅನುಭವಿಸ್ತೇನೆ. ಆದರೆ ಅಪ್ಪ, 12 ವರ್ಷ ಆ ಶಿಕ್ಷೆಯನ್ನು ನಾ ಪೂರೈಸಿ ಮರಳಿ ಬರುವಾಗ ನನ್ನನ್ನು ಮಗನಂತ ಒಪ್ಪಿಕೊಳ್ತೀರಪ್ಪ? ಎಸೆಯದಿರು ನಡಿ ನುಡಿಗಣಿಯ ಎಸೆಯದಿರು ನುಡಿಗಣಿಯ ಎಲ್ಲಯ ಉಸಿರೇ ಎಲ್ಲಯ ಉಸಿರೇ ಇದ ಕುಲ ದೊಸರೇ ಸಕಲರು ವಸುದಿಯುಳ್ ಅತಂತ್ರರು ಕಂದ ಸಕಲರು
ವಸುಧಿಯುಳ್ ಅತಂತ್ರರು ವಿಮಲ ಪಥ ಅಸಿಯ ಮಧು ವಿಮಲ ಪಥ ಅಸಿಯ ಮಧು ವಗಿನಿಯುಳು ಪುಟಗೊಂಡು ಅಯೋಧ್ಯೆಗೆ ಚಿನ್ನವಾಗಿಯೇ ಕಂದ ಬಾ ವಗಿನಿಯೊಳು ಪುಟಗೊಂಡ ಅಯೋಧ್ಯೆಗೆ ಚಿನ್ನವಾಗಿಯೇ ಕಂದ ಬಾರೈ ನಿನ್ನ ಸಿಂಹಾಸನವು ಕಾದಿರುವುದು ನಿಲ್ಲ ಸಿಂಹಾಸನವು ಕಾದಿರುವುದಿಲ್ಲ ತೆರಳೈ ಕಂದ ಮಗನೇ ಚಿನ್ನವಾಗಿ ಬಾಕಂದ ಅಯೋಧ್ಯೆಗೆ ಎಸೆಯದಿರು ನುಡಿಗಣಿಯ ಮಗನೇ ಎನ್ನಯ ಉಸಿರೇ ಇನಕೊಲದ ಒಸರೇ ಕಂದಾಗೆ ಮಗನೇ ಮಗನೇ ನನ್ನನ್ನು ಮಗ ಅಂತ ಒಪ್ಪಿಕೊಳ್ತೀರಪ್ಪ. ಸತ್ಯವ್ರತ, ನನ್ನನ್ನು ಮಗ ಅಂತ ಸ್ವೀಕರಿಸ್ತೀರಪ್ಪ. ಹೇಳಬೇಡ ಮಗ. ಮಾತೆನ್ನುವ ಬಾಣದ ಮೂಲಕವಾಗಿ ನಿನ್ನ ಅಪ್ಪನ ಎದೆಯನ್ನು ಚುಚ್ಚಬೇಡವಾ? ಇಲ್ಲಪ್ಪ, ಇಲ್ಲ. ಹಾ, ಎಂತ ಮುಗ್ಧತೆಯ ಮಾತು ಅದು. ಅಪ್ಪಯ್ಯ, ನೀವು ಕೊಟ್ಟಿರುವ ಶಿಕ್ಷೆಯನ್ನು ಅನುಭವಿಸಿ ಮತ್ತೆ ಬರುವ ನನ್ನನ್ನು ಮತ್ತೆಯಾದರೂ ಮಗನೆಂಬುದಾಗಿ ಒಪ್ಪಿಕೊಳ್ತೀರೋ ಅಂತ ನೀ ಕೇಳುವಾಗ ಮಗ, ನನ್ನನ್ನು ಅಪ್ಪಿಕೊಳ್ತೀರಾ ಅಪ್ಪ? ಸಿಂಹಾಸನದಿಂದ ನಾನು ಇಳಿದೆ ಮಗ. ಯಾಕಪ್ಪ? ಅಧಿಕಾರದ ವ್ಯಾಪ್ತಿಯಲ್ಲಿ ಭಾವನೆಗೆ ಅವಕಾಶ ಇಲ್ಲ. ನ್ಯಾಯದಂಡವನ್ನು ಕೈಯಲ್ಲಿ ಹಿಡಿದಿರುವಂತಹ ಒಬ್ಬಾತ ನ್ಯಾಯಾನ್ಯಾಯಗಳನ್ನು ವಿಮರ್ಶೆ ಮಾಡುವಲ್ಲಿ ತರತಮ ಭಾವವನ್ನು ಮಾಡಕೂಡದು ಮಗ. ಹೌದಪ್ಪ. ನಮ್ಮ ಪ್ರಜೆಗಳು ನಿನ್ನ ಬಗ್ಗೆ ಹೇಳಿದ ದೂರು ಸಂತ್ರಸ್ತರಾದಂತಹವರ ಸಮಾಧಾನಕ್ಕಾಗಿ ಗುರುಗಳೇ ಏನು ಮಾಡಲಿ ಅಂತ ಕೇಳಿದರೆ ಕುಲಗುರುಗಳಾದಂತಹ ವಶಿಷ್ಠರು ತನ್ನ ಹೊಣೆಗಾರಿಕೆಯಿಂದ ಜಾರಿಕೊಂಡು ಆ ಹೊಣೆಯನ್ನು ನನ್ನ ಹೆಗಲ ಮೇಲೆ ಏರಿಸಿ ಹೋದ್ರಲ್ಲ. ಹೌದು. ಹಾಗಾದರೆ ಇದರಿಂದ ಅರ್ಥ ಆಗ್ತದೆ, ಏನಪ್ಪ? ಕ್ರಾಂತದರ್ಶಿಗಳಾಗಿ ಕಾಲಜ್ಞಾನಿಗಳಾಗಿ ವಿವೇಕಿಗಳಾದಂಥ ಅವರು ಹೀಗೊಂದು ವ್ಯವಸ್ಥೆಯ ಅವಸ್ಥೆಯನ್ನು ನನಗೆ ಒಪ್ಪಿಸಿಕೊಡ್ತಾರೆ ಅಂತ ಆದರೆ ಕಾಣದೇ ಇರುವಂತಹ ದೈವದ ಕೈವಾಡ ಒಂದು ಪ್ರತ್ಯೇಕವಾದ ಲೀಲೆಯನ್ನು ತೋರಿಸುವುದಕ್ಕೆ ಮುಂದಾಗಿದೆ ಎನ್ನುವುದನ್ನು ನಾವು ಮರೆಯದೆ ಒಪ್ಪಿಕೊಳ್ಳಬೇಕಾದ ಸತ್ಯ ಇದೆ ಮಗ. ಖಂಡಿತ ಹೌದಪ್ಪ. ನನ್ನ ಉಸಿರು ಮಗ ನೀನು, ನನ್ನ ವಂಶದ ಬೆಳವಣಿಗೆಯ ತಾರೆ ನೀನು. ಹತ್ತಿಲ್ಲ ಹಲವಿಲ್ಲ, ನನಗೆ ಒಬ್ಬ ಮಗ ಇರುವುದು ನೀನು. ಹೌದು, ನನ್ನ ವಂಶೋದ್ಧಾರಕ. ನಾಳೆ ದಿವಸ ನನ್ನ ಹೆಣವನ್ನು ಹೊತ್ತು ಅದಕ್ಕೆ ಬೇಕಾದಂತಹ ಕರ್ಮವನ್ನು ಮಾಡುವುದಕ್ಕೆ ತಿಲೋದಕವನ್ನು, ಮಾಸೋದಕವನ್ನು, ಕೇಶೋದಕವನ್ನು ಕೊಡುವುದಕ್ಕೆ ನೀ ಬಿಟ್ಟರೆ ಬೇರೆ ಯಾರಿದ್ದಾರೆ ಮಗ? ನಾನು ಏರಿ ಆಳಿ ಬಾಳಿ ಬದುಕಿದಂತಹ ಈ ಭೂಮಿಯಲ್ಲಿ ಮುಂದಕ್ಕೊಬ್ಬ ಅರಸ ಅಂತ ಇದ್ರದು ನೀನು ಬಿಟ್ಟರೆ ಮತ್ತೊಬ್ಬರಿಲ್ಲ, ಮತ್ತೊಬ್ಬನಲ್ಲ. ಆ ಯೋಗ ಇಲ್ಲಲ್ಲಪ್ಪ. ಉಂಟು ಮಗ. 12 ವರ್ಷದ ಶಿಕ್ಷೆಯನ್ನು ಅನುಭವಿಸು. ಮತ್ತೆ ಪ್ರಸ್ಫುಟನಾಗಿ ಬೆಂಕಿಯಲ್ಲಿ ಕಾಯಿಸಿ ಚಿನುವಾರಿನಿಂದ ಹೊಡೆದು ಸರಿಯಾದಂಥ ಆಭರಣವನ್ನು ತಯಾರಾದ ಹಾಗೆ
ನೀನು ಪ್ರಸ್ಫುಟನಾಗಿ ಬರುವಾಗ ನಿನ್ನ ಸಿಂಹಾಸನ, ನಿನ್ನ ಯೋಧ್ಯೆ, ಹಾ. ನೀನು ಏರಬೇಕಾದ ಪೀಠ, ಹಾ. ನಿನ್ನ ಪ್ರಜಾ ಜನರು ನಿನಗಾಗಿ ಹಂಬಲಿಸಿ ಕಾತರಿಸಿ ಕಾಯುತ್ತಿದ್ದಾರೆ ಮಗ, ಕಾಯುತ್ತಿರ್ತಾರೆ ನಾ ನಿನಗಾಗಿ. ಬರುವ ಕಾಲಕ್ಕೆ ನಾ ಯಾರನ್ನು ನಿರೀಕ್ಷೆ ಮಾಡುವುದಿಲ್ಲಪ್ಪ. ನಾ ಬರುವ ಕಾಲಕ್ಕೆ ನನ್ನ ಮುಖವನ್ನು ಕಾಣುವುದಕ್ಕೆ, ನನ್ನನ್ನು ಅಪ್ಪಿಕೊಳ್ಳುವುದಕ್ಕೆ, ಬಾಹುಗಳನ್ನು ಚಾಚುವುದಕ್ಕೆ ನೀವೇ ಬರಬೇಕಪ್ಪ. ಇದಿರಿಗೆ ನೀವೇ ಬರಬೇಕು ಮಗನೇ, ನನಗೂ ಆಶೆ ಉಂಟು. ಹಾ, ಆದರೆ ಒಂದು, ಏನಪ್ಪ ಈ ಪ್ರಕರಣದಿಂದ ನನ್ನ ಮನಸ್ಸು ಸಂಪೂರ್ಣವಾಗಿ ಸೋತಿದೆ ಮಗ. ಅಂದ್ರೆ? ಇನ್ನು 12 ವರ್ಷಗಳ ಕಾಲ ನಾನು ಬದುಕುತ್ತೇನೋ ಇಲ್ವೋ ಅಂತ ನನಗೆ ಭರವಸೆ ಇಲ್ಲ. ಹೇಳ್ಬೇಡಿಯಪ್ಪ ಹಾಗೆ. ಒಂದು ವೇಳೆ ಕಾಯದಿಂದ ನಿನ್ನ ಕಣ್ಣಿಗೆ ನಾನು ಕಾಣದೇ ಇದ್ರೂ ಅಮರನಾಗಿ ಆಕಾಶದಂಚಿನಲ್ಲಿ ನಕ್ಷತ್ರವಾಗಿ ನಿನ್ನನ್ನು ಕಾಣುತ್ತಾ ಇರ್ತೇನೆ, ನಿನಗೆ ಆಶೀರ್ವಾದ ಮಾಡುವುದಕ್ಕೆ ಅಲ್ಲಿರ್ತೇನೆ ಮಗ. ಅಯ್ಯೋ, ಇದು ಮೊದಲು ನಮ್ಮಲ್ಲಿ ಆಳಿ ಬಾಳಿದವರೆಲ್ಲ ಅದೋ ಮಿನುಗು ತಾರೆಗಳಾಗಿ ಮೇಲಿದ್ದಾರೆ ಎನ್ನುವುದನ್ನು ಸ್ಮರಿಸಿಕೊಂಡು ಎಲ್ಲರೂ ಹೋಗುವ ದಿಕ್ಕಿಗೆ ಒಂದು ಕೈ ಮುಗಿದು ಬಿಡು. ನನ್ನ ಸಂಪೂರ್ಣವಾದಂಥ ಆಶೀರ್ವಾದ, ಅನುಗ್ರಹ ನಿನಗೆ ಇದ್ದೇ ಇರ್ತದೆ. ಇರ್ಬೇಕಪ್ಪ ಕಂದ, ಅಪ್ಪ. ಭಾವದ ಕಣ್ಣುಗಳಿಂದ ಕಣ್ಣೀರನ್ನು ಸುರಿಸುತ್ತಾ ಈ ಪ್ರಕರಣವನ್ನು ನಾವಿಲ್ಲಿಗೆ ಅಂತ್ಯ ಮಾಡಿದೆವು ಅಂತಾದರೆ ನ್ಯಾಯ ಸಿಕ್ಕುವುದಿಲ್ಲ. ಇಲ್ಲಪ್ಪ, ಅನ್ಯಾಯ ಆಗಿದೆ ಅಂತ ದೂರು ಕೊಟ್ಟವರಿಗೆ ನ್ಯಾಯವನ್ನು ನಾನು ಕೊಡಿಸ್ತೇನೆ ಅಂತ ಭರವಸೆಯಿಂದ ಹೇಳಿದ್ದೇನೆ. ನಾವು ಹೊರಡಬೇಕಪ್ಪ. ನಮ್ಮನ್ನೇ ನಾವು ತಿದ್ದದೇ ಇದ್ರೆ, ನಮ್ಮನ್ನೇ ನಾವು ಒಡ್ಡಿಕೊಳ್ಳದೇ ಇದ್ರೆ, ನಮ್ಮನ್ನೇ ನಾವು ಶಿಕ್ಷಿಸಿಕೊಳ್ಳದೇ ಇದ್ರೆ ಆಹಾ, ಅನ್ಯರನ್ನು ಹೇಳುವುದಕ್ಕೆ, ಶಾಸನ ಮಾಡುವುದಕ್ಕೆ ನಮಗೆ ಅಧಿಕಾರ ಎಲ್ಲಿದೆ ಮಗ? ಖಂಡಿತ ಇಲ್ಲಪ್ಪ. ಹೋಗು ಕಂದ, ನಾವು ಹೊರಟೆ ಹೋಗು ಮಗ. ಹೊರಡ್ತೇವೆ. ಗುರುದೇವ ಕೇಳಿಲ್ಲ ಗಿರಿದಾಸೆಯೆಂದು ಪರಟಾದುದೇ ನಿಂಬೆ ಮಮ ವಂಶ ಬಂಧು ಇದ ವಂಶದೇವಿಗೆ ಇವನಿಂದಲೆನುದ ಜನಪಾಲ ಪದವಿಯೇ ಬಂತಲ್ಲ ವಿಪದ ಗುರುದೇವ ಗುರುದೇವ, ಚಕ್ರವರ್ತಿ, ಏನಿದ್ರೂ ನಮ್ಮದಾದಂತಹ ತಪ್ಪು ಒಪ್ಪುಗಳನ್ನು ತಿದ್ದಿ ತೀಡಿ ಸರಿಯಾದಂತಹ ಮಾರ್ಗವನ್ನು ತೋರಿಸುವುದಕ್ಕೆ ಸೂರ್ಯವಂಶೀಯರ ರೂವಾರಿಗಳು, ಗುರುಗಳು ನೀವು ಬಿಟ್ಟರೆ ಬೇರೆ ಯಾರಿದ್ದಾರೆ ಹೇಳಿ? ಹೀನ ವಂಶದ ಬೆಳಕನ್ನು ಸಂತಾನ ಸ್ವರೂಪವಾಗಿ ನಾನು ಕಂಡೆ ಎನ್ನುವ ಭಾವದಲ್ಲಿ ಬೀಗುತ್ತಿದ್ದೆ ಪ್ರಭು. ಆದರೆ ಯಾವುದೋ ಒಂದು ಆಘಾತ ನಮ್ಮದಾದಂತಹ ಸಂಸಾರವನ್ನು ಚಿತ್ರಗೊಳಿಸಿತಲ್ಲ. ನನ್ನ ಮಗನನ್ನೇ ಶಾಸನ ಮಾಡಿ ಹೊಲಗೇರಿಯಲ್ಲಿ 12 ವರ್ಷಗಳ ಕಾಲ ಶಿಕ್ಷೆಯನ್ನು ಅನುಭವಿಸತಕ್ಕದ್ದು ರಾಜಾಜ್ಞೆಯನ್ನು ಹೊರಡಿಸಿಬಿಟ್ಟೆ ನಾನು. ಅವ ಹೋದ. ನನ್ನ ಮನಸ್ಸು ಕೇಳುವುದಿಲ್ಲ. ರಾಜದಂಡವನ್ನು ಕೈ ಹಿಡಿದು ಇನ್ನು ಪ್ರಜಾರಂಜನೆಯನ್ನು ಮಾಡುವುದಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಗುರುಗಳೇ. ಯಾವನಿಗೆ ಅದರಲ್ಲಿ ಸಾಮರ್ಥ್ಯ ಇಲ್ಲವೋ ಅವನು ಮತ್ತೆ ಮುಂದುವರಿಯಬಾರದು. ಯಾವನು ತನ್ನಿಂದ ಆಗುವುದಿಲ್ಲ ಅಂತ ಕೈ ಬಿಡ್ತಾನೋ ಅವನಿಗೆ ಒತ್ತಾಯದಲ್ಲಿ ನಾವು ಯಾರು ಹಿಡಿಸಕೂಡದು, ಹಿಡಿಸಬಾರದು. ಏನಿದ್ರು ಕೇವಲ ನಾನು ಜೀವಂತ ಹೆಣವಾಗಿ ಮಾತ್ರವೇ ಉಸಿರಾಡಿಕೊಂಡು ಇಲ್ಲಿ ಇರಬಲ್ಲೆ ಬಿಟ್ರೆ ನನ್ನಿಂದ ಮನಸ್ವಿಯಾಗಿ ಯಾವ ಕೆಲಸವನ್ನು ಮಾಡುವುದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನನ್ನ ಆತ್ಮವನ್ನೇ ಕಿತ್ತು ಯಾವುದೋ ಒಂದು ಜಾಗಕ್ಕೆ ನಾನೇ ನನ್ನ ಕೈಯಾರ ಎಸೆದ ಅನುಭವ ನನಗಾಗುತ್ತಾ ಉಂಟು ಗುರುದೇವ. ಆದದ್ದರಿಂದ ಪ್ರಾಜ್ಞರೂ ಪೂಜ್ಯರೂ ಆದಂತಹ ತಾವುಗಳು ಅಧಿಕಾರ ಸೂತ್ರವನ್ನು ವಹಿಸಿಕೊಳ್ಳಬೇಕು. ನನ್ನ ಮಗ ಬಂದ ಮೇಲೆ ಅವನಿಗೆ ಅಧಿಕಾರವನ್ನು ನೀವೇ ಹಸ್ತಾಂತರ ಮಾಡಿ
ಅಲ್ಲಿಯವರೆಗಿನ ನನ್ನ ಶೇಷಾಯುಷ್ಯವನ್ನು ವಾನಪ್ರಸ್ಥಾಶ್ರಮದಲ್ಲಿ ಕಳೆಯುವುದು ಅಂತ ನಾನು ತೀರ್ಮಾನ ಮಾಡಿದ್ದೇನೆ. ಗುರುದೇವ, ಇಲ್ಲದು ಸಲ್ಲದು ಅಂತ ಹೇಳಕೂಡದು ತಾವು. ಚಕ್ರವರ್ತಿ, ನಿನ್ನ ಮನಸ್ಸಿನ ತುಮಲ ಏನು ಅಂತ ನನಗೆ ಅರ್ಥವಾಗ್ತದೆ. ನಿನ್ನದಾದಂತಹ ನ್ಯಾಯನಿಷ್ಠುರತೆ ಏನು ಅನ್ನುವುದು ಜಗತ್ಪ್ರಸಿದ್ಧಿಯನ್ನು ಪಡೆಯಬೇಕೆಂಬ ದೃಷ್ಟಿಯಿಂದಲೇ ಸಂಧ್ಯಾವಂದನೆಗಾಗಿ ನಾನು ಹೊರಟು ಹೋದವು. ಮಗನೇ ಆದರೂ ಕೂಡ ಯಾವುದೇ ಕನಿಕರವನ್ನು ತೋರದೆ ಅವನಿಗೆ ದಂಡನೆಯನ್ನು ನೀಡಿದೆ ನೋಡು. ತನ್ನ ಕರುಳನ್ನೇ ಕಿತ್ತು ಎಸೆದ ಹಾಗೆ ನ್ಯಾಯವನ್ನು ತೀರ್ಮಾನ ಮಾಡಿ. ಹಿರವಂಶದ ರಸುಗಳ ರೀತಿ ಎನ್ನುವುದು ಅದು ಲೋಕ ಪ್ರಸಿದ್ಧವಲ್ಲವೇ? ಅಧಿಕಾರ ಎನ್ನುವುದು ಹರಿತವಾಗಿರುವಂತಹ ಕತ್ತಿಯ ಬಾಯ್ದಾರಿಗೆ ಸವರಿದ ಜೇನನ್ನು ನೆಕ್ಕುವುದಕ್ಕೆಷ್ಟು ಕಷ್ಟವೋ ಅಷ್ಟೇ ಕಷ್ಟ ಅಂತ ನನಗೆ ಈಗ ಅನುಭವ ಆಯಿತು ಗುರುಗಳೇ. ಬೇಸರಿಸಬೇಡವಪ್ಪ. ಮಾನಸಿಕವಾದಂತಹ ನೆಮ್ಮದಿ ಇಲ್ಲದೆ ಯಾವ ಕಾರ್ಯವನ್ನು ಮಾಡಿದರೂ ಅದರಲ್ಲಿ ಫಲಶ್ರುತಿ ಸಿಗುವುದಿಲ್ಲ. ಮನಸ್ಸಿಗೆ ನೆಮ್ಮದಿ ಇಲ್ಲದೆ ನೀನು ಸಿಂಹವಿಷ್ಟಿರವನ್ನು ಏರಿದ್ರೂ ಪರಿಪಾಲನೆಗೆ ನೇಗ ಕಷ್ಟವಾದಿ. ಹೌದು, ಸೂರ್ಯವಂಶದ ಹೊಣೆಯನ್ನೇ ಹೊತ್ತವ ನಾನು ಕುಲಗುರುವಾಗಿದ್ದೇನೆ. ಚಾಂಡಾಲ ಕೇರಿಯನ್ನು ಸೇರಿದಂಥ ನಿನ್ನ ಮಗ ದೋಷ ಮುಕ್ತನಾಗಿ ಬಂದ ಅಂತಾದರೆ ಖಂಡಿತ ಅಧಿಕಾರವನ್ನು ಹಸ್ತಾಂತರಿಸ್ತೇನೆ. ಅಲ್ಲಿಯವರೆಗೆ ಅಧಿಕಾರ ಸೂತ್ರವನ್ನು ನಾನು ನಡೆಸಿಕೊಂಡು ಬರ್ತೀನಿ. ಶುಭ. ಹೋಗಿ. ಸುಬಗೆಯೊಳು ವಿವರಿಸಿದ ನಡೆದುದ ಎಲ್ಲವ ದುಗುಡವಿದೇತಗೆ ಮುಗುದೆಯೇ ಪಿತನೆಡೆ ಸೊಗವಿ ಬಾಳುತ್ತಾಗ ರಮಣ. ನಡೆದಂತಹ ಪ್ರಕರಣ ಏನು ಎನ್ನುವುದು ನಿನಗೂ ಅರ್ಥವಾಗಿದೆ ತಾನೆ ಹಿಮವತಿ? ತಿಳಿಯಿತು ಸ್ವಾಮಿ. ಪುರವನ್ನು ತೊರೆಯಬೇಕಾದ ಅನಿವಾರ್ಯತೆ ನನ್ನ ಪಾಲಿಗೆ ಒದಗಿದೆ. ನಿಮ್ಮ ಬದುಕಿನಲ್ಲಿ ಇಂಥ ಒಂದು ಸಂಕಟ ಎದುರಾಯಿತು ಅಂತಾದ್ರೆ ಅದಕ್ಕೆ ಕಾರಣ ನಾನು ಸ್ವಾಮಿ, ನಾನು ಕಾರಣ. ಛೇ ಛೇ, ನೀನು ತಿಳ್ಕೊಂಡದ್ದು ಹಾಗೆ. ನೀನು ಕಾರಣ ಅಲ್ವೇ? ನನ್ನ ವಿಧಿಲಿಖಿತ ಅಂತ ನಾನು ಭಾವಿಸ್ತೇನೆ ಅದನ್ನು. ಆಯ್ತು ಸ್ವಾಮಿ. ಏನೇ, ಯಾಕೆ ನನ್ನನ್ನು ಅನುಸರಿಸಿ ಬಂದೆ ನೀನು? ಹೆಂಡತಿ ಸ್ವಾಮಿ, ನಾನು ನಿಮ್ಮ ಹಾ ಪತಿಯ ಛಾಯಾನುವರ್ತಿಣಿಯಾಗಿ ಇರಬೇಕಾದವಳು ನಾನು. ಹೌದು, ಸತಿತ್ವದ ಧರ್ಮವನ್ನು ಅರ್ಥವಿಸಿಕೊಂಡಿದ್ದೇನೆ. ಹಾ, ಹೋಗುವ ಸ್ವಾಮಿ. ಎಲ್ಲಿಗೆ? ಜೊತೆಯಾಗಿ ಆ ಶಿಕ್ಷೆಯನ್ನು ಅನುಭವಿಸಿ ಮತ್ತೆ ಬರೋಣ. ಏನೇ ಬಾಲಿಶವಾಗಿ ಮಾತನಾಡ್ತಾ ಇದ್ದೀಯಾ? ಯಾಕೆ? ನಿನ್ನನ್ನು ಮದುವೆ ಆಗುವ ಹೊತ್ತಿಗೆ, ನಿನಗೆ ಭಾಷೆ ಕೊಡುವ ಹೊತ್ತಿಗೆ ನಿನ್ನನ್ನು ಮಹಾರಾಣಿಯಾಗಿ ನಾನು ಬೆರೆಸ್ತೇನೆ ಅಂತ ಒಂದು ಮಾತು ಕೊಟ್ಟಿದ್ದೆ, ಹೌದಾ? ತಪ್ಪು ಮಾಡಿದವ ನಾನು, ಶಿಕ್ಷೆ ಕೊಟ್ಟದ್ದು ನಾನು, ಏನು ಅನುಭವಿಸಬೇಕಾದವ ನಾನು. ನನ್ನ ಜೊತೆಗೆ ನೀನು ಬಂದು ನೀನು ಯಾಕೆ ಆಗ ಶಿಕ್ಷೆಯನ್ನು ಅನುಭವಿಸಬೇಕೆ? ನೀನು ಅರಮನೆಯಲ್ಲಿ ಇದ್ದುಕ ನನ್ನ ಶಿಕ್ಷೆಯನ್ನು ಎಲ್ಲವನ್ನು ನಾನು ಅನುಭವಿಸಿ ಮತ್ತೆ ಬಂದು ನಿನ್ನ ಮುಖವನ್ನು ಕಾಣ್ತೇನೆ. ಬೇಸರ ಮಾಡಬೇಡ. ಹೇಗೆ ಸ್ವಾಮಿ? ಯಾಕೆ? ಹೇಗೆ ಸಾಧ್ಯ ಹೇಳಿ? ಯಾಕೆ ಸಾಧ್ಯ ಇಲ್ಲ? ಕುಸುಮ ಚಿಂತನೆ ಬದುಕಿಸಿದೆಯವನೆಯ ಒಸಗಿ ಭವಣಿ ನಿಮಗೆ ವಿಸಜ ಮಿತ್ರಾನ್ವಯ ಎಸೆವ ಪೀಠದ ಮೂರ್ತಿ ಎಸೆದು ಹೋಗುವೆ ಮಲಿನಕಿ ಚಾಂಡಾಲರೆಡೆಗೆ ಎಸೆದು ಹೋದುವೆ ಮಲಿನಕೆ ರಮಣ. ಅಂದು ನೀರಿನಲ್ಲಿ ಕೊಚ್ಚಿ ಹೋಗುವಂತ ನನ್ನ ಪ್ರಾಣವನ್ನು ಕಾಪಾಡಿದಂತ ಪುಣ್ಯಾತ್ಮರು ನೀವಿಂದು. ನೀವೆಲ್ಲಿ, ನಾನೆಲ್ಲಿ ಹೇಳಿ? ಆದ್ರೂ ನನಗೆ ಬದುಕನ್ನು ಕೊಡ್ತೇನೆ ಅಂತ ಮುಂದಾದವರು ನೀವು. ನನ್ನಿಂದಾಗಿ ಇಂಥ ಶಿಕ್ಷೆಯನ್ನು ಅನುಭವಿಸಬೇಕಾಯಿತು. ಈಗ ನನ್ನ ಓರ್ವಳನ್ನೇ ಬಿಟ್ಟು ಹೋಗ್ತೀರಾ? ಇಲ್ಲಿರಬೇಕು, ನಾನು ಅಲ್ಲಿರಬೇಕು. ನೀವಿಲ್ಲದಂತ ಈ ಅರಮನೆ ನನಗೆ ಅರಮನೆಯಾಗುವುದಕ್ಕೆ ಸಾಧ್ಯವೇ ಹೇಳಿ? ಆಹಾ, ಗಂಡ ಹೆಂಡಿರ ಜೀವನವಂತ ಹೇಳಿದರೆ ಹಾಗೆ ಸ್ವಾಮಿ. ಹೇಗೆ? ಒಂದು ನಾಣ್ಯದ ಎರಡು ಮುಖಗಳಿದ್ದ ಹಾಗೆ, ಹಾರಾಡುವ ಹಕ್ಕಿಯ ಎರಡು ರೆಕ್ಕೆಯ ಹಾಗೆ, ಓಡುವ ಬಂಡಿಯ ಎರಡು ಗಾಲಿಯ ಹಾಗೆ, ಎರಡು ಕರಗಳಿಂದ ಒಂದು ಧರ್ಮದ ಕಾರ್ಯ, ಎರಡು ಕಾಲುಗಳಿಂದ ಒಂದು ಧರ್ಮದ ನಡೆ ಸ್ವಾಮಿ. ಅದನ್ನು ಬಿಟ್ಟಿರುವುದಕ್ಕೆ ಸಾಧ್ಯವೇ ಹೇಳಿ? ಅಂದ್ರೆ ನಾನು ಬರ್ತೇನೆ, ಕೇವಲ ನಿಮ್ಮ ಸುಖದಲ್ಲಿ ನಾನು ಸಹಭಾಗಿಯಾಗಿ ಇರ್ತೇನೆ ಅಂತ ಬಂದವಳಲ್ಲ. ನಿಮ್ಮ ಕಷ್ಟದಲ್ಲಿಯೂ ನನಗೆ ಪಾಲೆನ್ನುವುದು ಬೇಕು ಸ್ವಾಮಿ. ಇಬ್ಬರು ಜೊತೆಯಾಗಿ ಆ ಸಂಕಷ್ಟವನ್ನು ಅನುಭವಿಸಿ ಬರೋಣ. ಹೋಗುವ ಸ್ವಾಮಿ. ಇದಕ್ಕೆ ಚಿಂತಿಪೆಯ ಬಾರೆ ಚಾಂಡಾಲರಾದರದಕೇನು ದುಗುಡಶೀಲೆಯೇ ಪದುಮ ಭವನ ಜಗವಿದರುಳು ಮಾನವ ಹದಿ ಬಗೆ ಭೇದವ ವಿಧಿ
ಇರಿಸಿಗನ ಅದ ಬದಲಿಪೆ ನೋಡು ಸಂಸ್ಕೃತಿ ಯುಧಿಸುವ ತೆರಬೀಡು ಗೈವಿರು ಮುದ ತೊಳಿಗಲು ನಾಡೋ ಚಿಲ್ತಿಪೆಯ ಹಿಮವತಿ, ನನ್ನ ಬದುಕಿನಲ್ಲಿ ನಾನು ಎಲ್ಲವನ್ನು ಕಳೆದುಕೊಳ್ಳಬೇಕಾದಂತಹ ಸಂದರ್ಭ ಇದು ಒದಗಿ ಬಂದರೂ ಎಂತಹ ಘೋರವಾದ ಶಿಕ್ಷೆಯನ್ನು ಅನುಭವಿಸಬೇಕಾದ ಸ್ಥಿತಿ ನನಗಿದ್ರು ಇಂತಹ ಭಾಗ್ಯವಂತನೇ ನಾನು ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆ ಪ್ರಭು? ನಿನ್ನಂತಹ ಹೆಂಡತಿಯನ್ನು ಪಡೆದಂತಹ ನನ್ನ ಜನ್ಮ ಸಾರ್ಥಕ ಆಗಲಿಲ್ವೇನೆ? ಬದುಕಿನ ಸ್ವಾರಸ್ಯ ಏನು ಎನ್ನುವುದ ಮರ್ಮವನ್ನು ನೀನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾಯಿತು. ನಿನ್ನಂಥ ಮಡದಿಯನ್ನು ನಾನು ಪಡೆದುಕೊಂಡಿದ್ದೇನೆ ಅಂತಾದರೆ ಈಗ ಇನ್ನು ಮುಂದೆ ನಾನು ಅನುಭವಿಸಬೇಕಾದಂತಹ ಶಿಕ್ಷೆಯ ಕಷ್ಟವ ಇದು ಯಾವುದು ನನಗೆ ಗಣ್ಯವೇ ಅಲ್ಲ. ನಿನ್ನನ್ನು ಪಡೆದೆ, ನನ್ನ ಮನೆ ಏನು ಅಂತ ನೀನು ಅರ್ಥ ಮಾಡಿಕೊಂಡೆ. ನನ್ನ ಮನೆಯನ್ನು ಬೆಳಗಿಸುವುದಕ್ಕಾಗಿ ಬಂದವಳು ನೀನು, ನನ್ನ ಮನವನ್ನು ಬೆಳಗಿಸುವುದಕ್ಕೆ ಮುಂದಾದೆ ಅಂತಾದರೆ ಇದಕ್ಕಿಂತ ದೊಡ್ಡ ಸಂತೋಷ ನನಗೆ ಬೇರೆ ಇರಬೇಕು. ಚೆನ್ನಾಗಿ ನನ್ನನ್ನು ಅರ್ಥ ಮಾಡಿಕೊಂಡಿದ್ದಾದರೆ ನಿನ್ನನ್ನು ಇಲ್ಲಿಯೇ ಬಿಟ್ಟು ಹೋಗುವುದರಲ್ಲಿ ನ್ಯಾಯ ಇಲ್ಲ. ನನ್ನ ನೆರಳಾಗಿ ನನ್ನನ್ನು ಅನುಸರಿಸಿ ನೀನು ಬರುವ ಬಳಿ ಹೌದು ಅಂತಾದರೆ ನನ್ನ ಕಷ್ಟದಲ್ಲಿ ನೀನು ಭಾಗಿಯಾಗಬೇಕು ಎನ್ನುವುದು ಅಪೇಕ್ಷೆ ಅಲ್ಲ. ಆದರೂ ನನ್ನ ಜೊತೆಗಿರ್ತೇನೆ ಅಂತ ಹೇಳಿದ್ಯಲ್ಲ, ನಾನಿರ್ತೇನೆ. ಸಂತೋಷ ಆಯಿತು. ನಿನ್ನನ್ನು ಇಲ್ಲಿಯೇ ಉಳಿಯುವುದಲ್ಲ, ಆದಷ್ಟು ಶೀಘ್ರದಲ್ಲಿ ಇನ್ನು ಕೆಲವೇ ಕ್ಷಣದಲ್ಲಿ ನಮ್ಮ ಪುರವನ್ನು ತೊರೆದು ನೇರವಾಗಿ ಚಾಂಡಾಲರ ಕೇರಿಯನ್ನು ಸೇರಿಕೊಳ್ಬೇಕು. ಹೀಗೆ ಬಾ, ಹೀಗೆ ಬಾ, ಹೀಗೆ ಬಾ. ಎಲ್ರಿಗೂ ನಮಸ್ಕಾರ. ಪಣಂಬೂರು ಯಕ್ಷಗಾನದ ಹಿಮ್ಮೇಳ, ಯಕ್ಷಗಾನದ ಮುಮ್ಮೇಳ, ಯಕ್ಷಗಾನದ ಮುಖವರ್ಣಿಕೆ, ಹಾಗೆ ಮಹಿಳಾ ಯಕ್ಷಗಾನ, ಇಂಗ್ಲಿಷ್ ಯಕ್ಷಗಾನ ಯಾವುದು ಹೇಳಿದರೆ ನಮಗೆ ಪಕ್ಕನೆ ಪಣಂಬೂರು ನೆನಪಾಗ್ತದೆ. ಯಕ್ಷಗಾನದಲ್ಲಿ ದಂತಕಥೆಗಳಾಗಿರುವವರು ಅಗರಿ ಶ್ರೀನಿವಾಸ ಭಾಗವತರು, ಹಾಗೆ ಪ್ರವಚನವನ್ನು ಮಾಡಿ ತಾಳಮದ್ದಳೆ ಅರ್ಥಧಾರಿಯಾಗಿ ಕಾಣಿಸಿಕೊಂಡವರು ಕೊಳಲಿ ಶಾಸ್ತ್ರಿಗಳು. ಅವರ ಜೀವನ ಚರಿತ್ರೆಯನ್ನು ನಾವು ನೋಡಿದರೂ ಅವರಿಗೆ ಪಣಂಬೂರಿನ ನಂಟು ಉಂಟೇ ಉಂಟು. ಅಂದರೆ ಯಕ್ಷಗಾನದ ನೆಲೆವೀಡು ಇದು. ಇಂತಹ ಒಂದು ಕ್ಷೇತ್ರದಲ್ಲಿ ಹೀಗೊಂದು ನಮ್ಮ ಮೇಳದ ಯಕ್ಷಗಾನ ಬಯಲಾಟವನ್ನು ಆಯೋಜಿಸಿದವರಿಗೆ ನಾನು ಮೊದಲಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಪೂಜ್ಯರಾದ ತಂತ್ರಿಗಳಿದ್ದಾರೆ, ಹಿರಿಯರಾದ ಗುರುರಾಜಾಚಾರ್ಯರಿದ್ದಾರೆ, ಹಾಗೆ ವೆಂಕಟೇಶ್ವರ ಭಟ್ರಿದ್ದರು, ಜ್ಯೋತಿಷಿ ಚಂದ್ರಶೇಖರ ನೌಡ್ರಿದ್ದಾರೆ, ಮತ್ತು ಇಲ್ಲಿಯ ಹಿರಿಯರು ಹೇಗೂ ಇದ್ದೇ ಇದ್ದಾರೆ. ನಾನು ಪ್ರಾತಿನಿಧಿಕವಾಗಿ ಕೆಲವು ಹೆಸರು ಹೇಳಿದ್ದು. ನಾನು ಇದನ್ನು ಯಾಕೆ ಹೇಳಿದೆ ಅಂತ ಕೇಳಿದರೆ, ಪ್ರತಿ ವರ್ಷವೂ ಇಲ್ಲಿ ಹನುಮಗಿರಿ ಮೇಳದ ಯಕ್ಷಗಾನ ಬಯಲಾಟವನ್ನು ದೇವಸ್ಥಾನದ ಜಾತ್ರೆಯ ಸಮಯದಲ್ಲಿ ಆಯೋಜಿಸ್ತಾರೆ, ನಮಗೆ ಅದು ನಿರ್ಣಯ. ಆದರೆ ಈ ಜಾತ್ರೆಯ ಮಧ್ಯದಲ್ಲಿ ಆಗುವಾಗ ಸ್ವಲ್ಪ ಗೊಂದಲ ಕಿರಿಕಿರಿ ಎಲ್ಲ ಆಗ್ತದೆ. ಇವತ್ತು ನೋಡಿ, ಇರುವ ಪ್ರೇಕ್ಷಕರಿಗೆ ಒಳ್ಳೆಯ ರೀತಿಯಲ್ಲಿ ಯಕ್ಷಗಾನವನ್ನು ಆಸ್ವಾದಿಸುವುದಕ್ಕೆ ಸಾಧ್ಯ ಆಗ್ತದೆ. ಆ ನೆಲೆಯಿಂದ ನನ್ನದೊಂದು ವಿನಮ್ರ ವಿನಂತಿ, ನನಗೊಂದು ವಿಶ್ವಾಸ ಉಂಟು ಬರುವ ವರ್ಷವೂ ಮಾಡಿಸುವವರು ಮಾಡಿಸಿಯೇ ಮಾಡಿಸ್ತಾರೆ ಅಂತ. ಹಾಗೆ ಇದೇ ದಿನ ಮಾಡಿಸಿದರೆ ಒಳ್ಳೆಯದು, ನೋಡುವವರಿಗೆ ಒಳ್ಳೆಯ ರೀತಿಯಲ್ಲಿ ಇದನ್ನು ಎಂಜಾಯ್ ಮಾಡಲಿಕ್ಕೆ. ಯಕ್ಷಗಾನವನ್ನು ಆಸ್ವಾದಿಸಬೇಕು ಅಂತಾದರೆ ನಿಶ್ಶಬ್ದ ಇರಬೇಕು, ಹಾಗೆ ಒಳ್ಳೆಯ ಪ್ರೇಕ್ಷಕರಿರಬೇಕು. ಹಾಗಾಗಿ ಹಾಗೆ ಆಗಲಿ ಅಂತ ಕೇಳ್ತಾ, ಯಕ್ಷಗಾನ ಬಯಲಾಟವನ್ನು ಆಯೋಜಿಸಿದ ಸೇವಾರ್ಥಿಗಳಿಗೂ ಹಾಗೆ ನಂದನೇಶ್ವರ ದೇವಸ್ಥಾನದ ಎಲ್ಲ ಉದ್ಯೋಗಿಗಳಿಗೆ, ಸಿಬ್ಬಂದಿಗಳಿಗೆ, ಅರ್ಚಕ ವರ್ಗದವರಿಗೆ, ಪ್ರತಿಯೊಬ್ಬರಿಗೂ ಕೂಡ ಇದಕ್ಕಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ನಾನು ಮೇಳದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ತುಂಬ ಶಾಂತ ರೀತಿಯಿಂದ ಯಕ್ಷಗಾನವನ್ನು ಆಸ್ವಾದಿಸುತ್ತಿರುವಂತಹ ಪ್ರೇಕ್ಷಕ ವರ್ಗ, ನಿಮಗೂ ಕೂಡ ಮೇಳದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಒಂದೆರಡು ಪ್ರಕಟಣೆಗಳು. ಮೊದಲಾಗಿ ನಾಡಿದ್ದು 7 ತಾರೀಕು, ಅಂದರೆ ಇದೇ ತಿಂಗಳು ಫೆಬ್ರವರಿ 7 ತಾರೀಕಿಗೆ ಇಲ್ಲೇ ಸಮೀಪದ ಕಾಟಿಪಳ್ಳದ ವಿಶ್ವನಾಥ ದೇವಸ್ಥಾನದಲ್ಲಿ ಸಂಜೆ 6:30 ಗಂಟೆಯಿಂದ ನಮ್ಮ ಹನುಮಗಿರಿ ಮೇಳದ್ದೇ ಗರುಡೋದ್ಭವ ಅನ್ನುವಂತಹ ಯಕ್ಷಗಾನ ಪ್ರಸಂಗ ಜರಗಲಿಕ್ಕಿದೆ. ಮರುದಿನ 8 ತಾರೀಕು ಗುರುವಾರ ಸಂಜೆ 6:30 ಸರಿಯಾಗಿ ಹೊಸಬೆಟ್ಟಿನ ಕೋಡದಬ್ಬ ದೈವಸ್ಥಾನದ ವಠಾರದಲ್ಲಿ ನಮ್ಮ ಈ ವರ್ಷದ ಹೊಸ ಪ್ರಸಂಗ ಇಂದ್ರಪ್ರಸ್ಥ ಅನ್ನೋ ಜರುಗುವುದಕ್ಕಿದೆ. ಅದಕ್ಕೂ ಕಲಾಭಿಮಾನಿಗಳಾದ ನೀವೆಲ್ಲರೂ ಬಂದು ನಮ್ಮನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳಿಕೊಳ್ತಾ, ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಯಕ್ಷಗಾನ ಬಯಲಾಟ ಮುಂದುವರಿಯುತ್ತದೆ. ಯಕ್ಷಗಾನ